ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಸುಮಾರು ಜನಕ್ಕೆ FA1 ಮುಗ್ದಿದೆ. FA2 ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಅತಿ ಶೀಘ್ರದಲ್ಲಿ. ಸೊ ನಾನು 1 ವೀಕ್ ಏನು ಮಾಡಬೇಕು ಇವಾಗ ನಿಮಗೆ, ನೆಕ್ಸ್ಟ್ ವೀಕ್ FA2 ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ವೀಕೆಲ್ಲ ನೀವು ಏನು ಮಾಡಬೇಕು, ಸೊ 7 ಡೇ ಚಾಲೆಂಜನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಏನು ಮಾಡಬೇಕು, ಹೇಗೆ ಓದಬೇಕು, FA1 ಚೆನ್ನಾಗಿ ಆಗಿಲ್ಲ, ಅಟ್ಲೀಸ್ಟ್ FA2 ಚೆನ್ನಾಗಿ ಆಗಲಿ ಅನ್ನೋ ಒಂದು ಆಸೆ ಇದ್ದರೆ, ಆ ಒಂದು ಭಾವನೆಯಲ್ಲಿದ್ದರೆ ನೀವು ಡೆಫಿನೆಟ್ಲಿ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಓಕೆನಾ? ನನಗೆ ಹೇಳಿ ಫಸ್ಟ್ ಆಫ್ ಆಲ್ ಆನೆಸ್ಟ್ ಆಗಿ ವಿಚ್ ಟೀಮ್ ಆರ್ ಯು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಐ ಆಮ್ ಫುಲ್ಲಿ ಪ್ರಿಪೇರ್ಡ್, ಐ ವಿಲ್ ಸಮ್ಹೌ ಮ್ಯಾನೇಜ್. ಸೊ ಯಾವ ಕ್ಯಾಟಗರಿ ನೀವು? ಎಸ್ ಮಕ್ಕಳೇ, ಸೊ ನನಗೆ ಫಸ್ಟ್ ಆಫ್ ಆಲ್ ಹೇಳಿ ಆನೆಸ್ಟ್ ಆಗಿ ವಿಚ್ ಟೀಮ್ ಡು ಯು ರಿಯಲಿ ಬಿಲಾಂಗ್ ಟು. ಐ ಆಮ್ ಫುಲ್ಲಿ ಪ್ರಿಪೇರ್ಡ್ ಅಥವಾ ಐ ವಿಲ್ ಸಮ್ಹೌ ಮ್ಯಾನೇಜ್. ಇಲ್ಲ, ನಾನು ಕಂಪ್ಲೀಟಾಗಿ ಓದಿದ್ದೀನಿ, ನಾನು ಬರಿತೀನಿ 100%, ಚೆನ್ನಾಗೇ ಬರಿತೀನಿ ಅನ್ನೋ ಒಂದು ಕ್ಯಾಟಗರಿನ, ಅಥವಾ ಇಲ್ಲ ಬಿಡು ನಾನು FA1 ಹೇಗೆ ಮ್ಯಾನೇಜ್ ಮಾಡಿದ್ನೋ ಹಾಗೆ FA2 ಹೇಗೋ ಮ್ಯಾನೇಜ್ ಮಾಡ್ತಾ ಹೋಗ್ತೀನಿ ಅನ್ನೋ ಕ್ಯಾಟಗರಿನ. ಸೊ ಎನಾ ಬಿನಾ? ಸೊ ವಿಲ್ ಕನ್ಸಿಡರ್ ದಿಸ್ ಆಸ್ ಎ ಆ್ಯಂಡ್ ದಿಸ್ ಆಸ್ ಬಿ. ಓಕೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ, ನನಗೆ ಗೊತ್ತಾಗುತ್ತೆ ಯಾರೆಲ್ಲ ಪ್ರಿಪೇರ್ ಆಗಿದ್ದೀರಾ, ಯಾರೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ಆಯಿತಾ? ಎಸ್. ಸೊ ಇಫ್ ಯು ಆರ್ ಇನ್ ದ ಸೆಕೆಂಡ್ ಟೀಮ್, ಡೋಂಟ್ ವರಿ. ಯಾರೆಲ್ಲ ಟೀಮ್ ಬಿ ಅಂತ ಟೈಪ್ ಮಾಡಿದ್ದೀರೋ, ಡೋಂಟ್ ಆಟ್ ಆಲ್ ವರಿ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂದ್ಕೊಳ್ಳೋ ಟೀಮಲ್ಲಿ ಇದ್ದರೆ, ಬಿಕಾಸ್ ನಾನಿವತ್ತು ನಿಮಗೆ ಡೇ ಬೈ ಡೇ ಪ್ಲ್ಯಾನ್ನ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಪ್ರತಿದಿನ ಆನ್ ಅ ಡೈಲಿ ಬೇಸಿಸ್ ಡೇ 1 ಏನು ಮಾಡಬೇಕು, ಡೇ 2 ಏನು ಮಾಡಬೇಕು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೋಡುವ. ಸೊ ಬಿಫೋರ್ ಇವನ್ ದ ಟೈಮ್ ಟೇಬಲ್, ದೇರ್ ಆರ್ 3 ಗೋಲ್ಡನ್ ರೂಲ್ಸ್ ಫಾರ್ ದ ವೀಕ್. ಓಕೆ, ಸೊ ಯಾವ ವೀಕಲ್ಲಿ ನಿಮಗೆ ಟೆಸ್ಟ್ ಆಗುತ್ತೋ ದ ಪ್ರೀವಿಯಸ್ ವೀಕ್. ಆಯಿತಾ? ಸೊ 8 to 14th ನಿಮಗೆ ಟೆಸ್ಟ್ ಆಗ್ತಾ ಇದೆ ಅಂತಂದರೆ, ಸೊ 1st to 7th ನೀವೇನು ಮಾಡಬೇಕು, ಸೊ ಆ ರೀತಿ ಲೆಕ್ಕಾಚಾರದಲ್ಲಿ. ಸೊ ಈ ವೀಕಲ್ಲಿ ನೀವೇನು ಮಾಡಬೇಕು, 1 to 7th ವೀಕಲ್ಲಿ ನೋ ಸ್ಟಾರ್ಟಿಂಗ್ ಕಂಪ್ಲೀಟ್ಲಿ ನ್ಯೂ ಚಾಪ್ಟರ್ಸ್, ಹೊಸ ಚಾಪ್ಟರ್ಸ್ಗಳನ್ನ ಆವಾಗ ಶುರು ಮಾಡೋವಂಥದ್ದು. ಎವ್ರಿ ಡೇ ರೈಟ್ ಆನ್ಸರ್ಸ್, ನಾಟ್ ಜಸ್ಟ್ ರೀಡ್, ಬಿಕಾಸ್ ಅಲ್ಟಿಮೇಟ್ಲಿ ನೀವು ಬರೆದ್ರೇ ನಿಮಗೆ ಮಾರ್ಕ್ಸ್. ಓರಲ್ ಎಕ್ಸಾಮ್ ಯಾರು ಕೇಳ್ತಾ ಇಲ್ಲ ಇಲ್ಲಿ 80 ಮಾರ್ಕ್ಸಿಗೆ. ಆಯಿತಾ? ಸ್ಲೀಪ್ ಫಾರ್ ಅಟ್ಲೀಸ್ಟ್ 7 hours. ಸೊ ಪ್ರಾಪರ್ 6 to 7 hours ಸ್ಲೀಪ್ ಆಗಬೇಕು. ಸೊ ಈ ಇಡೀ ವಾರ ನೀವು ಈ 3 ವಿಷಯಗಳನ್ನ ಮೇಂಟೈನ್ ಮಾಡಬೇಕು. ಆಯಿತಾ? ಸೊ ಹ್ಯಾವ್ ಯು ಎವರ್ ಲುಕ್ಡ್ ಅಟ್ ದ ಕ್ವೆಶ್ಚನ್ ಪೇಪರ್ ಆ್ಯಂಡ್ ಥಾಟ್, ಐ ನೋ ದಿ ಆನ್ಸರ್ ಬಟ್ ಯುವರ್ ಬ್ರೈನ್ ರಿಪ್ಲೈಡ್, ಸಾರಿ, ನಾಟ್ ಅವೈಲೇಬಲ್ ರೈಟ್ ನೌ. ಸೊ ಕಮೆಂಟ್ ಮೆಮರಿ ಇಫ್ ಇಟ್ ಹ್ಯಾಸ್ ಹ್ಯಾಪನ್ ಟು ಯು. ನನಗಂತೂ ಸಿಕ್ಕಾಪಟ್ಟೆ ಸತಿ ಆಗಿದೆ. ಸೊ ನಾನು ಮೆಮೊರಿ ಅಂತ ಇಲ್ಲಿ ಬರಿತೀನಿ. ಸೊ ನಿಮಗೂ ಆ ಥರನೇ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಸಹನಾ ಮ್ಯಾಮ್ ಟೀಮಲ್ಲಿ ಇದ್ದೀರಾ ಅಂತ. ಓದ್ದಂಗೆ ಇರುತ್ತೆ, ಬಟ್ ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣ ನನ್ನ ಬ್ರೈನ್, ಸಾರಿ ಇವಾಗಂತೂ ಈ ಆನ್ಸರ್ ಬರೋದಿಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಏನೇ ಮಾಡಿದ್ರೂ ಆ ಆನ್ಸರ್ ನೆನಪು ಬರೋದೇ ಇಲ್ಲ. ಸೊ ಅಂಥ ಸಿಚುವೇಶನ್ ಆಗಿದೆಯಾ ನಿಮಗೆ? ಆಗಿದ್ರೆ ಡೆಫಿನೆಟ್ಲಿ ಮೆಮೊರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ, ನಾನು ಆಮೇಲೆ ನೋಡ್ತೀನಿ. ಆಯಿತಾ? ಎಸ್. ಸೊ ಬಿ ಆನೆಸ್ಟ್, ವಿಚ್ ಒನ್ ಆರ್ ಯು ಡ್ಯೂರಿಂಗ್ ಎಕ್ಸಾಮ್ಸ್? ಟೀಮ್ 5 minutes ಮ್ಯಾಮ್, ಅಥವಾ ಟೀಮ್ ಫಿನಿಶ್ಡ್ 20 minutes early? ಮ್ಯಾಮ್ ಇನ್ನೂ ಒಂದು 5 ನಿಮಿಷ ಕೊಡಿ, ಮ್ಯಾಮ್ ಇನ್ನೂ ಒಂದು 5 ನಿಮಿಷ ಕೊಡಿ ಅನ್ನೋ ಟೀಮಾ ನೀವು? ಅಥವಾ 20 ನಿಮಿಷದ ಮುಂಚೆನೇ ಎಲ್ಲ ಬರೆದು ಮುಗಿಸಿ ಚೆಕ್ ಮಾಡಿ ಕೂತ್ಕೊಂಡು ಏನು ಮಾಡೋದಪ್ಪ ನೆಕ್ಸ್ಟ್ ಅಂತ ಯೋಚನೆ ಮಾಡೋ ಟೀಮಾ? ಸೊ ಆರ್ ಯು ಇನ್ ಟೀಮ್ ಎ ಆರ್ ಟೀಮ್ ಬಿ? ಐ ಥಿಂಕ್ ನನಗೆ, ಸೊ ನಾನು ಯಾಕೆ ಪ್ರತಿಯೊಂದರಲ್ಲೂ ನನ್ನನ್ನು ನಾನು ಹೇಳ್ಕೊತೀನಿ, ನನ್ನ ಒಂದು ಒಪಿನಿಯನ್ನ ಕೊಡ್ತೀನಿ ಅಂತಂದರೆ, ಸೊ ಕನೆಕ್ಟ್ ಆಗ್ತೀರಾ ನೀವು, ಮ್ಯಾಮ್ ಹೇಳ್ತಾ ಇದ್ದಾರೆ ಸೊ ನಾನು ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೆ. ಬಟ್ ಫಾರ್ ಮೀ ಇಟ್ ಆಲ್ವೇಸ್ ಡಿಪೆಂಡೆಡ್ ಆನ್ ಯಾವ ಸಬ್ಜೆಕ್ಟ್ ಬರಿತಾ ಇದ್ದೀನಿ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅಂತ. ಆಯಿತಾ? ಸೊ ಎಸ್ಪೆಷಲಿ ಲ್ಯಾಂಗ್ವೇಜಸ್, ಕನ್ನಡ ಎಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಾ ಇದ್ದೆ ನಾನು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದಿರೋ ಥರ ಬರಿಬೇಕು ಅಂತ ಎಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಆನ್ಸರ್ಸು ಸ್ವಲ್ಪ ಲೆಂದಿಯಾಗಿರ್ತಾ ಇತ್ತು. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡೆಡ್ ಆನ್ ಪ್ರಿಪರೇಷನ್. ನಾನು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಈ ಟೀಮು. ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ, ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ನೆನಪು ಮಾಡಿಕೊಂಡು ಬರಿಬೇಕು ಅಂತಂದರೆ ಈ ಟೀಮ್ ಖಂಡಿತವಾಗ್ಲೂ. ಸೊ ಇಟ್ ಡಿಪೆಂಡೆಡ್ ಫಾರ್ ಮೀ. ಬಟ್ ನೀವು ನೋಡಿ, ಟೀಮ್ ಎನಾ ಟೀಮ್ ಬಿನಾ? ಬಿ ಆನೆಸ್ಟ್. ಆಯಿತಾ? ಸೊ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಬಿ ಆನೆಸ್ಟ್ ಆ್ಯಂಡ್ ದೆನ್ ರಿಪ್ಲೈ. ಆಯಿತಾ? ರಿಪ್ಲೈ ಮಾಡಿದ್ದು? ಎಸ್. ಸೊ ನೌ ವಿಲ್ ಗೋ ಟು ದ ಟೈಮ್ ಟೇಬಲ್, 7 day ಟೈಮ್ ಟೇಬಲ್ ಏನಿದೆ ಅಂತ. ಸೊ ಫಸ್ಟ್ ಡೇ, ಸೆಕೆಂಡ್ ಡೇ, ಓಕೆ, ಸೊ ಫಸ್ಟ್ ಡೇ, ಸೆಕೆಂಡ್ ಡೇ,
ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಸಿಕ್ಸ್ತ್ ಡೇ ಆ್ಯಂಡ್ 7 ಡೇಸ್. ಸೊ ಒಂದು ವಾರದಲ್ಲಿ ಒಂದೊಂದು ದಿನ ನೀವೇನೇನು ಮಾಡ್ತಾ ಹೋಗಬೇಕು. ಸೊ ಫೋಕಸ್ ಆನ್ ರಿಯಾಲಿಟಿ ಚೆಕ್. ಏನು ರಿಯಾಲಿಟಿ ಚೆಕ್ ಅಂತಂದರೆ ಐಡೆಂಟಿಫೈ ವೀಕ್ ಟಾಪಿಕ್ಸ್ ಆ್ಯಂಡ್ ಮೇಕ್ ಅ ಡೌಟ್ ಲಿಸ್ಟ್. ನಿಮಗೆ ವೀಕ್ ಟಾಪಿಕ್ಸು, ವೀಕ್ ಚಾಪ್ಟರ್ಸ್ ಏನಿದೆ, ವೀಕ್ ಸಬ್ಜೆಕ್ಟ್ ಏನಿದೆ ಆ್ಯಂಡ್ ಅದರಲ್ಲಿ ನಿಮಗಿರೋ ಅಂಥ ಡೌಟ್ಗಳನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ. ಆಯಿತಾ? ಎರಡನೇ ದಿನ ರೈಟಿಂಗ್ ಪ್ರಾಕ್ಟೀಸ್, ಟೈಮ್ಡ್ ಆನ್ಸರ್ಸ್ ಆ್ಯಂಡ್ ಪ್ರೆಸೆಂಟೇಷನ್. ಟೈಮ್ಡ್ ಆನ್ಸರ್ಸ್ ಅಂತ ಅಂದರೆ ಇವಾಗ ನಾನೊಂದು 4 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಅದನ್ನು 15 ನಿಮಿಷದಲ್ಲಿ ನೀವು ಮುಗಿಸ್ಬೇಕು. ಸೊ ಆ ಥರ ಪ್ರತಿಯೊಂದು 4 ಮಾರ್ಕ್ ಕ್ವೆಶ್ಚನ್ಗೂ ನೀವು 15 ಮಿನಿಟ್ಸ್ ಟೈಮರ್ನ ಇಟ್ಕೊಂಡು ಬರಿತಾ ಹೋಗೋದು. ಸೊ ಅಷ್ಟು ಆ ಒಂದು ಟೈಮ್ ಪೀರಿಯಡಲ್ಲಿ ನೀವು ಆ ಒಂದು ಆನ್ಸರ್ನ ಬರಿಬೇಕು. ಆಯಿತಾ? ಸೊ ಮುಗಿಸ್ಬೇಕು ಬರ್ದು. ಆಯಿತಾ? ಸೊ ದ್ಯಾಟ್ ಈಸ್ ದ ಥಿಂಗ್. ಆ್ಯಂಡ್ ಪ್ರೆಸೆಂಟೇಷನ್ ಆಬ್ವಿಯಸ್ಲಿ. ಸೊ ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡೋ ಅಂಥದ್ದು, ಫಸ್ಟ್ ಆಫ್ ಆಲ್ ಕ್ಲೀನಾಗಿ ಅರ್ಥ ಆಗೋ ಥರ ಬರೆಯೋ ಅಂಥದ್ದು. ಸೊ ಅದನ್ನೆಲ್ಲ ಮೇಂಟೈನ್ ಮಾಡೋದನ್ನು ನೀವು ಸೆಕೆಂಡ್ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ? ಸೊ ಮಿಸ್ಟೇಕ್ ಕರೆಕ್ಷನ್ಸ್. ಸೊ ರಿವೈಸ್ FA1 ಮಿಸ್ಟೇಕ್ಸ್ ಆ್ಯಂಡ್ ಟೀಚರ್ಸ್ ಫೀಡ್ಬ್ಯಾಕ್. FA1ಅಲ್ಲಿ ಏನೇನು ತಪ್ಪುಗಳು ಮಾಡಿದ್ರೋ ಅದು ಡೆಫಿನೆಟ್ಲಿ FA2ಅಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ಸೊ FA1ಇಂದ ಕಲ್ತ್ಕೊಂಡಿರೋವಂಥ ಮಿಸ್ಟೇಕ್ಸ್ನ ನೀವಿಲ್ಲಿ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ನಾನು ಕೀವರ್ಡ್ಸ್ಗಳನ್ನ ಮಿಸ್ ಮಾಡಿದೆ FA1ಅಲ್ಲಿ, ಈಗ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದೆ, ಅದನ್ನು ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಮ್ಮ ಟೀಚರ್ ಈ ಥರ ಫೀಡ್ಬ್ಯಾಕ್ಸ್ ಕೊಟ್ಟರು, ಸಹನಾ ಮ್ಯಾಮ್ ಈ ಥರ ಹೇಳಿದ್ರು, ಸ್ಕೂಲಲ್ಲಿ ಟೀಚರ್ ಈ ಥರ ಹೇಳಿದ್ರು. ಸೊ ಅದರ ಫೀಡ್ಬ್ಯಾಕ್ಸ್ನೆಲ್ಲ ತೊಗೊಂಡು ಡೇ 3 ಅದನ್ನು ಕರೆಕ್ಟ್ ಮಾಡ್ತಾ ಹೋಗಿ. ಮತ್ತೆ ಅದೇ ಮಿಸ್ಟೇಕ್ನ ರಿಪೀಟ್ ಮಾಡಬೇಡಿ. ನೆಕ್ಸ್ಟ್ ಒನ್, 4th ಡೇ ರಿವಿಷನ್ ಮ್ಯಾರಥಾನ್, ಕ್ವಿಕ್ ರಿವಿಷನ್ ಫಾರ್ ಕೀ ಕಾನ್ಸೆಪ್ಟ್ಸ್. ಸೊ ಮ್ಯಾರಥಾನ್ ಅಂದಿದ ತಕ್ಷಣ ಲೈಕ್ ಇವಾಗ ಒಂದು 5 ಚಾಪ್ಟರ್ ಇದೆ ಅಂತ ಅಂದ್ಕೊಳ್ಳಿ. ಸೊ 5 ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೇನಿದೆ ಎಲ್ಲದನ್ನು ಓದುವಂಥದ್ದು. ಡೇ 4. ಡೇ 5 ಮಾಕ್ ಟೆಸ್ಟ್. ಆಯಿತಾ? ಸೊ ಸೈಮ್ಯುಲೇಟ್ ದ ರಿಯಲ್ ಎಕ್ಸಾಮ್. ಏನಪ್ಪ ಅಂತಂದರೆ ಇವಾಗ ಒಂದು 40 ಮಾರ್ಕ್ಸ್ ಕ್ವೆಶನ್ ಪೇಪರ್ ನೀವೇ ರೆಡಿ ಮಾಡ್ಕೊಳ್ಳಿ. 1.5 hours 2 hours ಟೈಮಿಂಗ್ಸ್ನ ಇಟ್ಕೊಳ್ಳಿ ಅಕಾರ್ಡಿಂಗ್ ಟು ದ್ಯಾಟ್. ಸೊ ನೆಕ್ಸ್ಟ್ ಮಕ್ಕಳೇ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಅಂದ ತಕ್ಷಣ ನೀವು ಮನೆಯಲ್ಲೇ ಎಕ್ಸಾಮ್ ಪ್ಯಾಟರ್ನಲ್ಲಿ ಕೂತ್ಕೊಂಡು ಬರೆಯೋ ಅಂಥದ್ದು. ಸೊ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಟೈಮಿಂಗ್ಸ್ ನಿಮಗೆ ಅಲಾಟ್ ಮಾಡಿರ್ತಾರೆ ಸ್ಕೂಲ್ ವೈಸ್, ಅದು ಡಿಪೆಂಡ್ ಆಗುತ್ತೆ. ಸೊ ಮೋಸ್ಟ್ಲಿ 40 ಮಾರ್ಕ್ಸ್ ಇರುತ್ತೆ. ಅಷ್ಟು ಕ್ವೆಶನ್ಸ್ನ ನೀವೇ ಒಂದು ಕ್ವೆಶನ್ ಪೇಪರ್ ಮಾಡಿಕೊಂಡು ಎಕ್ಸಾಮ್ನ ಬರೆಯೋ ಅಂಥದ್ದು. ಡೇ 5. ಆ್ಯಂಡ್ ದೆನ್ ಕಾನ್ಫಿಡೆನ್ಸ್ ಬಿಲ್ಡರ್, ಸ್ಟ್ರೆಂತ್ ಇನ್ ವಾಟ್ ಯು ಹ್ಯಾವ್ ಆಲ್ರೆಡಿ ನೋ. ಓಕೆ? ಸೊ ಇಷ್ಟು 4 ಡೇಸಲ್ಲಿ ಬೇಸಿಕಲಿ 5 ಡೇಸಲ್ಲಿ ನೀವೆಲ್ಲನೂ ಓದಿದ್ದೀರಾ, ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀರಾ, ಒಂದು ಎಕ್ಸಾಮ್ನ ಕೊಟ್ಟಿದ್ದೀರಾ, ಆಲ್ ಆಫ್ ದ್ಯಾಟ್. 6th ಡೇ ಇಸ್ ಲೈಕ್ ಬಿಲ್ಡಿಂಗ್ ಕಾನ್ಫಿಡೆನ್ಸ್. ಸೊ ನಿಮಗೆ ನೀವೇ ಹೇಳ್ಕೊಳ್ಳಿ, ನಾನು ಎಲ್ಲದನ್ನು ಓದಿದ್ದೀನಿ, ಇವಾಗ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೊಂದು ಸತಿ ದೆನ್ ಅಗೇನ್ ದ್ಯಾಟ್ ಕಾನ್ಫಿಡೆನ್ಸ್ ಲೆವೆಲ್ ನನಗೆಲ್ಲ ಗೊತ್ತು ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಸ್ಟಾರ್ಟ್ ಆಫ್ ವಿತ್ ಲೈಟ್ ರಿವಿಷನ್. ಓಕೆ? 7th ಡೇ ಶಾರ್ಟ್ ನೋಟ್ಸ್, ಆರ್ಗನೈಸ್, ಸ್ಲೀಪ್ ಅರ್ಲಿ. ಓಕೆ? ಸೊ ನಿಮಗೆ ಬೇಸಿಕಲಿ ಇಲ್ಲಿ ಒಂದು ಸತಿ ಓದ್ಕೋತಾ ಇದ್ದೀರಾ, ಡೇ 6 ರಿವಿಷನ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಡೇ 7 ಯು ಸ್ಟಾರ್ಟ್ ದ ಡೇ ವಿತ್ ಲೈಟ್ ರಿವಿಷನ್. ಆಯಿತಾ? ಸ್ವಲ್ಪ ರಿವಿಷನ್ನ ಮಾಡಿ, ಬಿಕಾಸ್ ಆಲ್ರೆಡಿ ಓದಿದ್ದೀರಾ, ಇಲ್ಲಿ ಇನ್ನೊಂದು ಸತಿ ರಿವಿಷನ್ ಮಾಡಿದ್ದೀರಾ. 7th ಡೇ ಏನಪ್ಪ ಅಂತಂದರೆ ಏನು ತುಂಬ ಇಂಪಾರ್ಟೆಂಟ್ ಇದೆಯೋ ಅಥವಾ ಇನ್ನೂ ನಿಮ್ಗೆ ಎಲ್ಲಿ ನಮಗೆ ಸ್ವಲ್ಪ ಮಿಸ್ಟೇಕ್ ಅನ್ನಿಸ್ತಾ ಇದೆ, ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅನ್ಸೋದನ್ನು ಡೇ 7 ಮಾಡ್ತಾ ಹೋಗಿ. ಲೈಕ್ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಎಕ್ಸಾಮ್ ಮೀನ್ಸ್ ಟೆಸ್ಟ್, FA2ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಬೇಗ ಮಲಗೋದು, ಇದನ್ನೆಲ್ಲ ಡೇ 7 ಮಾಡಬೇಕು. ಒಳ್ಳೆ ಆಹಾರ ತಿನ್ನೋದು, ಆಲ್ ಆಫ್ ದೀಸ್ ಡೇಸ್. ಇನ್ಫ್ಯಾಕ್ಟ್ ಆಚೆ ಕಡೆ ತಿನ್ನೋದಕ್ಕೆ ಹೋಗಬೇಡಿ, ಅಮ್ಮ ಮಾಡಿರೋ ಅಂಥ ಫುಡ್ನ ತಿನ್ನಿ. ದಟ್ ವಿಲ್ ಡೆಫಿನೆಟ್ಲಿ ಗೋನು ಹೆಲ್ಪ್ ಯು. ಆಯಿತಾ? ಎಸ್. ಸೊ ಫೈನಲ್ ಚಾಲೆಂಜ್ ಏನಪ್ಪ ಅಂತಂದರೆ ಫ್ರಮ್ 27 ಜುಲೈ ಟು 1st ಆಗಸ್ಟ್, ಅಸ್ಯೂಮಿಂಗ್ August 1st, 2nd ವೀಕಲ್ಲಿ ನಿಮಗೆ FA2 ಇರುತ್ತೆ ಅಂತ ನಾನು ಅಸ್ಯೂಮ್ ಮಾಡಿಕೊಂಡು ಲಾಸ್ಟ್ ಇಯರ್ನ ಪ್ರಕಾರ ಇದನ್ನು ಕೊಡ್ತಾ ಇರೋ ಅಂಥದ್ದು. ಸೊ 27 ಜುಲೈಯಿಂದ 1st ಆಗಸ್ಟ್ವರೆಗೂ ಡೋಂಟ್ ಮಿಸ್ ಇವನ್ 1 ಡೇ ಆಫ್ ದಿಸ್ ಪ್ಲ್ಯಾನ್. ಸೊ ಕನ್ಸಿಡರ್ 27 ಜುಲೈ ಆಸ್ ಡೇ 1 ಆ್ಯಂಡ್ ಇದು ಆಸ್ ಡೇ 7. ಆಯಿತಾ? 1st ಆಗಸ್ಟು. ಸೊ ಈ 7 ದಿನಗಳು ನಾನು ಏನು ಟೈಮ್ ಟೇಬಲ್ನ ಕೊಟ್ಟಿದ್ದೀನೋ ಅದನ್ನು ಫಾಲೋ ಮಾಡ್ತಾ ಹೋಗಿ. ಆಯಿತಾ? And every evening after studying, come back to this video and comment only one thing, day 1, day 2, day 3. So 7 days, 27 July ಇಂದ 1st August ವರೆಗೂ ಪ್ರತಿದಿನ 27 July day 1 ನೀವು ಓದೋದು ಆಗಿದ್ರೆ 28 day 2 ಅಂತ ಬಂದು ಮತ್ತೆ ಈ ವಿಡಿಯೋ ಕೆಳಗಡೆ ಅದನ್ನು ಕಮೆಂಟ್ ಮಾಡ್ತಾ ಹೋಗಿ ಈ ಥರ. ದೆನ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ವಿಡಿಯೋಸ್ಗಳು ನಿಮ್ಗೆ ಆ್ಯಕ್ಚುಲಿ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾ ಇದ್ದೀರಾ, ಎಲ್ಲ ವಿಷಯಗಳು ನನಗೆ ಗೊತ್ತಾಗ್ತಾ ಹೋಗುತ್ತೆ.
ಆವಾಗ ನನಗೆ ಗೊತ್ತಾಗುತ್ತೆ ನಾನು ಆ್ಯಕ್ಚುಲಿ ಇದಕ್ಕೆಲ್ಲ ಎಫರ್ಟ್ ಹಾಕಬೇಕಾ, ಮಕ್ಕಳು ನೋಡ್ತಾ ಇದ್ದಾರಾ ಇಲ್ವಾ, ಅಥವಾ ಇನ್ನೇನಾದರೂ ಬೇರೆ ಬೇಕಾ ಅನ್ನೋದು ನನಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ 7 ಡೇಸ್ ನನಗೆ ಆಲ್ 7 ಡೇಸ್ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಡೇ 1 ಡೇ 2 ಅಂತ ನೀವು ಓದಿ ಆದಮೇಲೆ ರಾತ್ರಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಪ್ರಾಮಿಸ್? ಎಸ್. ಸೊ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಥರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಫೆಕ್ಟಿವ್ ಬ್ಯೂಟಿಫುಲ್ ಏನಂತಾರೆ ಕಾಂಟೆಂಟ್ ಏನಿದೆ, ಕಾನ್ಸೆಪ್ಟ್ಸ್ಗಳು ನಾವು ಏನು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.